ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ತಮ್ಮನೇಲ ನೋಡಿರ್ತೀರಾ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ. ಸೊ ಯುರೋಪಲ್ಲಿ ಗೊತ್ತಿದೆ ನಿಮಗೆಲ್ಲ, ಕ್ರಿಸ್ಮಸ್ ಮಾರ್ಕೆಟ್ ಅಂದರೆ ತುಂಬ ಸೆಲೆಬ್ರೇಟ್ ಮಾಡ್ತಾರೆ, ಸಖತ್ತಾಗಿರುತ್ತೆ ಕ್ರಿಸ್ಮಸ್ ಅಂದರೆ. ಸೊ ಎವ್ರಿ ಸಿಟಿಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಇದೆ. ಸೊ ಅಲ್ಲಿಗೆ ಹೋಗೋಣ, ನೋಡೋಣ ಏನೇನಿದೆ ಅಂತ, ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಹೋಗ್ತಾ ಹೋಗ್ತಾ ಒಂದು ಸರ್ಪ್ರೈಸ್ ಇದೆ, ನಮ್ಮ ಜೊತೆ ಇನ್ನೊಬ್ಬ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ, ಅವನ್ನ ವೆಲ್ಕಮ್ ಮಾಡ್ಕೋಣ ಹೋಗಿ. ಸೊ ಹಿಲ್ ಜಾಯ್ನ್ ಅಸ್, ತುಂಬ ಫನ್ ಮಾಡೋಣ ಗೈಸ್. ಲೆಟ್ಸ್ ಗೋ, ಕೀಪ್ ವಾಚಿಂಗ್ ಗೈಸ್. ಔಟ್ಫಿಟ್ ಹಾಕೊಂಡು ರೆಡಿ ಇದೀವಿ. ಸೊ ಸಂಜಿತ್ ರೆಡಿ, ಅವ್ನಿಗೆ ಸ್ವಲ್ಪ ಟ್ವಿಸ್ಟ್ ಕೊಂಡು ಬನ್ನಿ. ಓಯ್ ರೆಡಿ? ಓ ಏನ್ದಿಗೋ ರೆಡಿ ಆಗಿದ್ಯಾ? ನಾವೆಲ್ಲೂ ಹೋಗ್ತಲ್ವೋ? ನಾನು ಮನ್ಕೊಳಕ್, ನಾನು ಸುಮ್ಮನೆ ನೋಡಕ್ ರೆಡಿ ಅದೇ. ಹಾ, ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗಕ್ಕೆ? ಯಾರು ಹೇಳಿದ್ದು? ನಾವು ಹೋಗ್ತಿಲ್ಲ. ಸೊ ಗೈಸ್ ಬನ್ನಿ ಹೋಗೋಣ. ಹಿಂಗೆ ಹೋಗಕ್ಕಾಗಲ್ಲ, ಜಾಕೆಟ್ ಹಾಕೊಬೇಕು, ಔಟ್ಫಿಟ್ ಎಲ್ಲ ಹಾಳು ಮಾಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈಚೆ ಕಡೆ ವೆದರ್ ಎಷ್ಟು ಡಿಗ್ರಿ? ಆಲ್ಮೋಸ್ಟ್ ಅಲ್ಲಿ ಒಂದು 3-4 ಡಿಗ್ರಿ ಇದೆ. ಅಷ್ಟಿಲ್ಲ, -2 ಇದೆಯಂತೆ. ಸೊ ಜಾಕೆಟ್ ಹಾಕೊಳ್ಳೇಬೇಕು. ಸೊ ಬನ್ನಿ ಹೋಗೋಣ. ಎಂಟ್ರಿ ಮಾತ್ರ ಕ್ರೇಜಿ ಇರುತ್ತೆ, BBT. ಸೊ ಗೈಸ್ ಹೊರಟಿದ್ದೀವಿ, ಮನೆ ಕೆಳಗಡೆ ಬಂದ್ವಿ. ಇವಾಗ ನಾವು ಆಫ್ ಹೋಗ್ಬೇಕು. ಟ್ರೈನ್ ಸ್ಟೇಷನ್ ಅದು, ಒಂದು ಟ್ರೈನಲ್ಲಿ ಬರ್ತಾ ಇರೋದು. -2 ಡಿಗ್ರಿ ಇರೋದ್ರಿಂದ ಕೈ ಫುಲ್ ಫ್ರೀಸ್ ಆಗ್ತಿದೆ, ಮುಖ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಬ್ಯಾಂಗ್ಳೂರ್ 10 ಡಿಗ್ರಿ ಅಂತ. ಬೆಂಗಳೂರಲ್ಲಿ 10 ಡಿಗ್ರಿ ಫಸ್ಟ್ ಟೈಮ್ ಹೋಗಿರೋದು ಗೈಸ್. ಅಲ್ಲಿಗೆ ಚಳಿ ಅಂದ್ರೆ ಇಲ್ಲಿ ಯೋಚನೆ ಮಾಡಿ -2 ಇದ್ರೆ ಎಷ್ಟು ಇರಬೇಕು ಅಂತ. ಸೊ ಗೈಸ್ ಬನ್ನಿ ಹೋಗಿ ಪಿಕ್ ಮಾಡೋಣ ಅವನ್ನ. ಸಂಜಿತ್ ನೋಡಿ ಗೈಸ್, ಫುಲ್ ಔಟ್ಫಿಟ್ ಹಾಕೊಂಡು ಮಿಕ್ಸಿಂಗು. ಸೊ ಗೈಸ್ ಟ್ರೈನ್ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ, ಮೇಲೆ ಹೋಗ್ಬೇಕು. ಆಲ್ಮೋಸ್ಟ್ ಅಲ್ಲಿ ಬರ್ತೀನಿ, 2 ಮಿನಿಟ್ಸಲ್ಲಿ ಇರ್ತಾನೆ. ಓ ಪ್ಲ್ಯಾಟ್ಫಾರ್ಮ್ ನಂಬರ್ 6. ಸೊ ಗೈಸ್ ಬನ್ನಿ ಹೋಗೋಣ. ರೀಚ್ ಆಗಿದ್ದೀವಿ ನೋಡಿ ಟ್ರೈನ್ ಸ್ಟೇಷನ್. ಮೇಲೆ ಹೋದ್ರೆ ಟ್ರೈನ್ ಸ್ಟೇಷನ್. ಬನ್ನಿ ಗೈಸ್ ಹೋಗೋಣ. ಈ 6 7 يسوي لي رقصة بياع، جيب لي واحد كرك يلا بياع، طق سيارة بوليس يلا يلا، سوي لي رقصة ثانية، رقصة البطريق ولا 6 يا اخي دوس عندي خوش فصلة، يا اخي تفوز والله خوش رقصة، يا اخي دوس عندي خوش فصلة، يا اخي تفوز والله خوش رقصة. حلو زين، مكانه حلو، ديكوريشن ماله حلو، سوي لي رقصة المارشميلو، ربعناها فوق كله كام. ಗೈಸ್ ಫೈನಲಿ ರೋಹಿತ್ ಇಸ್ ಬ್ಯಾಕ್. ಇವಾಗ ನಾವು ಒಟ್ಟಿಗೆ ಎಂಜಾಯ್ ಮಾಡೋಣ ಗೈಸ್. ಇವಾಗ ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗಿ ಇನ್ನ ಫುಲ್ ಮನೇಲೆಲ್ಲ ವೈಬ್ ಮಾಡೋಣ ಇನ್ಮೇಲೆ. ಸೊ ಲೆಟ್ಸ್ ಗೋ. ಪಿಕ್ ಮಾಡ್ಕೊಂಡ್ವಿ ಅವನ್ನ. ಸಖತ್ತಾಗಿ ಎಂಟ್ರಿ ಮಾತ್ರ ಸಖತ್ತಾಗಿತ್ತು. ಎಂಜಾಯಿಂಗ್ ಫುಲ್. ಇನ್ಮೇಲೆ ನಮ್ದೇ ಸಾಮ್ರಾಜ್ಯ ಗೈಸ್ ಜರ್ಮನಿಲಿ. ಎಸ್, ಸ್ವೈನ್ ಫುಟ್ ಅಲ್ಲಿ ನಮ್ದೇ ಕನ್ನಡಿಗ ಟೀಮ್ ಇದೆ. ನಾನು, ರೋಹಿತ್, ಸಂಜಿತ್ ಮತ್ತೆ ಗಗನ್ ಜಾಯ್ನ್ ಆಗ್ತಾನೆ, ಅಲ್ಲಿ ಇದಾನೆ, ಬರ್ತಿದ್ದಾನೆ. ಸಮಥಿಂಗ್ ವಿಲ್ ಅಚೀವ್ ಅಂಡ್ ಕಮ್ ಬ್ಯಾಕ್ ಗೈಸ್ ಟು ಇಂಡಿಯಾ. 100%. ಎಲ್ಲ ಬಿಟ್ಟು ಬಂದಿರೋ ಸುಮ್ನೆನಾ ಗೈಸ್? ಅಪ್ಪ ಅಮ್ಮನ್ ಬಿಟ್ಟಿ, ಫ್ರೆಂಡ್ಸ್ ಬಿಟ್ಟಿ, ನೆಮ್ಮದಿ ಬಿಟ್ಟಿ, ನಿದ್ದೆಗಳನ್ನ ಬಿಟ್ಟು ಬಂದಿದ್ದೀವಿ. ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ಲಿ ವಿತ್ ಸಮಥಿಂಗ್ ಬಿಗರ್. 100% ಅಂಡ್ ಬೆಟರ್. ಲೆಟ್ಸ್ ಗೋ ಗೈಸ್ ಬನ್ನಿ. ಇವತ್ತು ಸ್ವೈನ್ ಫುಟ್ಗೆ ಹೋಗಿ, ಸ್ವೈನ್ ಫುಟ್ ಅಲ್ಲೇ ಇದ್ದೀವಿ, ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗಿ ಅಲ್ಲೆಲ್ಲ. ಇವಾಗ ಮನೆಗೆ ಹೋಗಿ ಒಂದು ಸೂಟ್ಕೇಸ್ ಇಟ್ಬಿಟ್ಟು ಆಮೇಲೆ ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ವಿಲ್ ಗೋ ಹೋಮ್ ಬ್ಯಾಕ್. ಈಗ ಆಲ್ಮೋಸ್ಟ್ ಮನೆ ಹತ್ರ ರೀಚ್ ಆದ್ವಿ. ಸೊ ಅದಕ್ಕೆ ಮೊದಲೇ ಹೇಳ್ಬಿಡ್ತೀವಿ, ಮನೆ ಸ್ವಲ್ಪ ಚಿಕ್ಕದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ದೊಡ್ಡದಷ್ಟೇ. 2 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟೋರು ಚಿಕ್ಕ ಮನೇಲಿ ಇರ್ತಾರೆ. ಸಂಜಯ್ ಇವ್ರಷ್ಟು ದೊಡ್ಡ ಮನೆನಾ ಸಂಜಯ್? ನಮ್ದು ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ದೆಲ್ಲ ಚಿಕ್ಕದು, ನಮ್ದೇ ಚಿಕ್ಕದು. ಅದೇ ನೋಡಿ ಗೈಸ್, ನಮ್ದೆಲ್ಲ ಚಿಕ್ಕದು. ನಿಜ ಒಪ್ಕೊಂಬಿಟ್ಟ. ಸ್ವಲ್ಪ ಹೇಳಿದೀವಿ ಎಲ್ಲ. ಮನೆ ಹತ್ರ ರೀಚ್ ಆದ್ವಿ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ದೊಡ್ಡದಾಗಿರೋ ಮನೆ ಚಿಕ್ಕದು ಅನ್ಕೊಂಡು. ಚಿಕ್ಕದು ಹೆಂಗಿದೆ? ಸಕ್ಕತ್ತಾಗಿದೆ. ರಿಯಾಕ್ಷನ್ ಏನಿಲ್ಲ ಗೈಸ್, ಯಾಕಂದ್ರೆ ನಮ್ಕಿಂತ ದೊಡ್ಡದಲ್ವ ಅವ್ರ ಮನೆ. ಸೊ ಸರಿ ಅಣ್ಣ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬಿಟ್ಬಿಡಿ, ಹಿಂಗೆಲ್ಲ ಇದ್ ಮಾಡ್ಬಾರ್ದು. ಓಕೆ ಗೈಸ್ ಸಿಗೋಣ, ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದೀವಿ, ಗಗನ್ ಬರಕ್ ಆಯ್ತಾ ಇದೀವಿ. ಸೂಟ್ ಕೇಸ್ ಎಲ್ಲ ಇಟ್ಟಾಯ್ತು, ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗೋಣ, ಎಂಜಾಯ್ ಮಾಡಿ ಗೈಸ್. ಈಗ ಆಲ್ಮೋಸ್ಟ್ ಕ್ರಿಸ್ಮಸ್ ಮಾರ್ಕೆಟ್ ಹತ್ರ ಬಂದ್ವಿ ನಾವು. ನೀವು ನೋಡ್ತಾ ಇರ್ಬೋದು, ಫುಲ್ ಲೈಟಿಂಗ್ಸ್ ಎಲ್ಲ ಇದೆ, ಅಲ್ಲೇ ಇರೋದು ಕ್ರಿಸ್ಮಸ್ ಮಾರ್ಕೆಟು. ಸೊ ರೋಹಿತ್, ಹೇಗೆ ಅನ್ಸಿದೆ ಸ್ವೈನ್ ಫುಟ್? ಮೊದ್ಲಿನ್ಕಿಂತ ಪೀಸ್ ಆಗಿದೆ. ಹೌದಾ? ಫುಲ್ ಪೀಸ್ ಆಗಿದೆ, ಆರಾಮ್ ಚಿಲ್ಡ್ ಆಗಿದೆ ಅಲ್ಲ? ಎಸ್, ಫುಲ್ ಪೀಸ್ ಗೈಸ್. ಇದೊಂಥರ ವಿಲೇಜ್ ಟೈಪು, ಅದರಿಂದ ಪೀಸ್ ಆಗಿದೆ, ಏನೂ ಇಲ್ಲ. ನೋಡಿ ಇದೆ ಬಿಗಿನಿಂಗ್ಸು. ಸ್ವಲ್ಪ ಚಿಕ್ಕದು ಕ್ರಿಸ್ಮಸ್ ಮಾರ್ಕೆಟ್, ಅಷ್ಟು ದೊಡ್ಡದಿಲ್ಲ ಬೇರೆ ಸಿಟಿ ಕಂಪೇರ್ ಮಾಡೋದು. ದೊಡ್ಡ ಸಿಟಿಲೆಲ್ಲ ಇನ್ನೂ ದೊಡ್ಡದು ಇರುತ್ತೆ ಫುಲ್ ಅಲ್ಲ. ಬರ್ಲಿನಲ್ಲಿ ದೊಡ್ಡದಿರ್ಬೇಕು. ಬರ್ಲಿನಲ್ಲಿ ಹೋಗಿದ್ದೆ, ತುಂಬಾ ದೊಡ್ಡದಾಗಿತ್ತು. ಇದು 25% ಇಲ್ಲ, ಬಟ್ ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ.
ನೋಡಿ ಕ್ರಿಸ್ಮಸ್ ಟ್ರೀ ಎಷ್ಟು ದೊಡ್ಡದಿದೆ. ಕ್ರಿಸ್ಮಸ್ ಮಾರ್ಕೆಟ್ ಪೂರ್ತಿ ಕ್ಲಿಪ್ಸ್ ಹಾಕ್ತೇವೆ, ಎಲ್ಲ ಹೋಗಿ ನೋಡ್ಕೊಂಬನ್ನಿ ಹೇಗಿದೆ ಅಂತ. ನಾವು ಗಗನೆಲ್ಲ ಸೇರ್ಕೊಂಡು ಸ್ವೈನ್ ಫುಡ್ ಟೂರ್ ಮಾಡಿದ್ವಲ್ಲ, ಇಲ್ಲಿ ಸೆಂಟರ್ ಸಿಟಿಗೆ ಬಂದಿದ್ವಲ್ಲ, ಅದನ್ನ ಇಲ್ಲಿ ಸೆಟ್ ಹಾಕಿರೋದು ಈಗ ಅಲ್ವಾ. ಇಲ್ಲಿ ಅದೇ ತೋರ್ಸಿದ್ನಲ್ಲ ಚರ್ಚ್ ಸ್ವೈನ್ ಫುಡ್ ಟೂರ್ ಮಧ್ಯದಲ್ಲಿ ದೊಡ್ಡದಿರೋದು. ಸೊ ಹೆಂಗಿದೆ, ನೀನು ಬೇರೆ ಸಿಟಿಗೆ ಹೋಗಿದ್ದಲ್ಲ, ಬೇರೆ ಸಿಟಿಲೆಲ್ಲ ಆಲ್ಮೋಸ್ಟ್ ಏನು ವೈಬ್ ಎಲ್ಲ ಸೇಮ್ ಇರುತ್ತೆ, ಆದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಜನ ಇದಾರಲ್ಲ, ಅದಕ್ಕೆ ಸ್ವಲ್ಪ ಪೀಸ್ ಆಗಿ ಅನ್ಸುತ್ತೆ. ನೀನ್ ನ್ಯೂರಂಬರ್ಗೆಲ್ಲ ಹೋಗಿದ್ರೆ ಕಾಲ್ ಇಡಕ್ ಜಾಗ ಇರಲ್ಲ. ಮೈಸೂರು ಎಕ್ಸಿಬಿಷನ್ ಹೋದಂಗಿರುತ್ತೆ. ಹೌದಾ? ಮೈಸೂರು ಎಕ್ಸಿಬಿಷನ್ ಲೈಟ್ ಹಾಕಿದ್ರೆ ಸೇಮ್ ಅದೇ ತರ ಇರುತ್ತೆ. ಸ್ವಲ್ಪ ಅಷ್ಟೊಂದಿಲ್ಲ, ಸ್ವಲ್ಪ ಚಿಕ್ಕದೆ, ಬಟ್ ತುಂಬಾ ಸ್ವಲ್ಪ ಜನ ಇದಾರೆ, ಪರವಾಗಿಲ್ಲ. ಸೊ ಇವಾಗ ಏನ್ ತಿನ್ನೋಣ, ಏನಾದ್ರು ತಿನ್ನೋಣ. ನಮ್ಮ ಇಂಡಿಯನ್ ಚಾಟ್ಸ್ ಇದೆ ನೋಡಿ, ಏನೋ ಇಂಡಿಯನ್ ಚಾಟ್ಸ್ ಹುಡುಕ್ತಿದೆ. ಸಮೋಸ, ಸಾರಿ ನೋಡಿ ನೋಡಿ ಇಂಡಿಯನ್ ಚಾಟ್ಸ್ ಹುಡುಕ್ತಾವ ನೀನು. ಮನೆಗೆ ತಿನ್ನೋಣ. ಕ್ರೆಪೈಸ್ ಅಂತ ಏನೋ ಇದೆ, ಅದನ್ನ ತಿನ್ನಕ್ ಬಂದಿದೀವಿ. ಕ್ರೆಪೈಸ್ ಬಂದು ಏನಿಲ್ಲ, ಈಸಿ ಪ್ಯಾನ್ ಕೇಕ್, ಮೈದಾದ ಪ್ಯಾನ್ ಕೇಕ್ ಮೇಲೆ ನಿಟ್ಟೆಲ್ಲ ಹಾಕೊಟ್ಬಿಟ್ಟು ಫೋಲ್ಡ್ ಮಾಡಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಸಂಜಿತ್ ಸೆಲೆಕ್ಷನ್. ತುಂಬಾ ಇಷ್ಟ ಅಂತೆ, ಡೆಸರ್ಟ್ ತಿನ್ಬೇಕು ಅನ್ಸಿದ್ಯಂತೆ ಅವ್ನಿಗೆ. ಸ್ವೀಟ್ ನೆನ್ನೆ ಪಾನಿಪುರಿ ತಿನ್ಬೇಕು ಅನ್ಸಿತ್ತು, ಏನೇನೋ ಕ್ರೇವ್ ಮಾಡ್ತಾ ಇರ್ತಾನೆ ಗೈಸ್ ಅವಾಗ ಅಲ್ಲ ಸಂಜಿತ್. ಗೈಸ್ ಅಲ್ಲೇನು ತೊಗೊಳಕ್ಕಾಗಿಲ್ಲ, ಯಾಕಂದ್ರೆ ಕ್ಯಾಶ್ ಮಾತ್ರ ಅಲೌಡ್. ಕಾರ್ಡ್ ಅಲ್ಲಿ ನಮ್ಮ ಹತ್ರ ಕ್ಯಾಶ್ ಇದೆ, ನಮ್ಮ ಹತ್ರ ಕ್ಯಾಶ್ ಇಲ್ಲ. ATM ಡ್ರಾ ಮಾಡಕ್ಕೆ ಇವಾಗ ಸದ್ಯಕ್ಕೆ ATM ದೂರ ಇದೆ. ಸೊ ಏನು ಮಾಡಕ್ಕಲ್ಲ, ಇಲ್ಲ ಮನೆಗೆ ಹೋಗಿ ಕ್ಯಾಶ್ ತರಬೇಕು, ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು ಸೈಲೆಂಟ್ ಆಗಿ. ಸಂಜಿತ್ ಇದಾಡ್ತೀಯಾ? ಆಡೋ ನೀನ್ ಆಡು, ನನ್ ಪಕ್ಕ ನಿಂತ್ಕೋತೀನಿ. ಇಲ್ಲ ATM ಇಲ್ಲಿದೆ, ಹುಡ್ಕೋಣ ಅಷ್ಟೇ. ಓ ಕಾರ್ಡು ತಂದಿಲ್ಲ, ಟ್ಯಾಪ್ ಅಂಡ್ ಪೇ ಆಗಲ್ಲ, ಟ್ಯಾಪ್ ಏನು ಮಾಡಕ್ಕಾಗಲ್ಲ. ಕ್ರಿಸ್ಮಸ್ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಲ್ಮೋಸ್ಟ್. ಇವಾಗ ಮನೆಗೆ ಹೋಗಿ ಮನ್ಕೊಳ್ಳೋದೊಂದೇ ಬಾಕಿ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.